ಅದು ಎಷ್ಟು ಸತಿ ಫೋನ್ ಮಾಡ್ತೀಯ ನಾನು ನೋಡ್ತೀನಿ. ನನ್ನ ಹಠ ಗೆಲ್ತದ ನಿನ್ನ ಹಠ ಗೆಲ್ತದ ಅಂತ ಕಟ್ ಮಾಡ್ದಂಗೂ ಮತ್ತೆ ಮಾಡ್ತಾ ಇದ್ದಾನೆ. ಯಾವ ಕಾರಣಕ್ಕೂ ನಾನು ರಿಸೀವ್ ಮಾಡಲ್ಲ. ರಿಸೀವ್ ಮಾಡೋದು ಇಲ್ಲ, ನೀ ಎಲ್ಲಿ ಸಿಕ್ಕಿದ್ರೆ ನಾನು ಮಾತಾಡೋದು ಇಲ್ಲ. ಕಷ್ಟ ಅಂತ ಹೇಳೋ ಒಂದು ಹಾಲ್ ಟಿಕೆಟ್ ತಗೋಬಾರ ಅಂತ ಹೇಳಿದ್ರೆ ಅದನ್ನು ತಂದು ಕೊಡೋಕ್ಕಾಗಲ್ಲ. ತಂದು ಕೊಡದೇ ಇದ್ರೂ ಹೋಗಲಿ, ನಂಗೆ ಹಿಂಗೆ ಆಗಲ್ಲ, ಏನೋ ತೊಂದರೆ ಆಯಿತು ಅಂತ ಅದನ್ನು ಹೇಳೋಕ್ಕಾಗಲ್ಲ ನಿಮಗೆ. ಫ್ರೆಂಡ್ ಅಂತೆ ಫ್ರೆಂಡ್, ನಿನ್ನ ನಂಬಿಕೆಂಡು ಏನಾರು ಇದು ಮಾಡಿದ್ರೆ ನಂಗೆ ಫ್ರೆಂಡ್ ಅಂತ ಇದ್ದರೆ ಅದು ಪಟಾಕಿ ಮಾತ್ರ, ನೀ ಯಾರೂ ಅಲ್ಲ. ಸದ್ಯ ಎಕ್ಸಾಮ್ ಮುಗ್ದಕ್ಕೂ ಪಟಾಕಿ ಊರಿಗೆ ಬರ್ತಾನೆ, ಅವನ ಹತ್ರನೇ ಎಲ್ಲದನ್ನೂ ಹೇಳ್ಕೊಬೇಕು. ನಿನ್ನ ಹತ್ರ ಏನೂ ಮಾತಾಡಲ್ಲ ನಾನು. ಇನ್ನೊಂದು ಸತಿ ಫೋನ್ ಮಾಡು, ನೋಡು ಏನು ಮಾಡ್ತೀನಿ ಅಂತ. ಎಂಥದಲ್ಲಿ ಎಂತ ಹೇಳ್ತಿದ್ದಲ್ಲ, ಅಷ್ಟೊತ್ತಿಂದ ಫೋನ್ ಎಂಥದ ಇದಾಗ್ತದೆ ತಗೊಂಡು ಮಾತಾಡೋಕ್ಕಾಗಲ್ಲನೇ. ಯಾರ ನಿನ್ನ ಅಣ್ಣ ಫೋನ್ ಮಾಡ್ಯಾನ? ಅದು ಯಾಕೆ ಹಿಂಗೆ ಮಾಡ್ತೀನಿ ನೋಡೋಣ ಹೇಳ. ಏನು ಮೊದಲಿನಂಗೆ ದಿನ ಹೋಗ್ತದಂತ ಮಾಡಿಯಾನೆ? ತಪ್ಪ ಒಪ್ಪ ಎಂಥದ ಒಂದು ಮಾಡ್ಯಾನ. ಒಂದು ಗಂಡ ಅಂತ ದಿಕ್ಕದಾನೆ ಮನೆಗೆ. ಅವನ ಪಕ್ಷ ಅವನೇ ಏನಾದ್ರು ಹೆಚ್ಚು ಕಮ್ಮಿ ಹೇಳಿದ್ರೆ ನೀನೇ ಸುಧಾರಿಸ್ಕೋಬೇಕೆ. ನಾವು ಬೈದ್ರೆ ಇನ್ಯಾರು ಬೈಬೇಕು? ಅಪ್ಪ ಹಿಂಗೆ ಮಾಡ್ತಿದ್ದೆ, ನಂಗೆ ಬೈತಾರೆ, ನಂಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಈಗ ಬೈಯೋದು ಅಲೆಸದ ಅಂದರೂ ಬೈಯೋಕ್ಕದರ. ತಗೊಂಡು ಮಾತಾಡಿ ಹೇಳ್ತೀನಿ, ಫೋನ್ ತಗೊಂಡು ಮಾತಾಡೆ. ಇಲ್ದಿರಿ ಇನ್ನೊಂದು ಸತಿ ಫೋನ್ ಬಂದರೆ ನಂಗಾರು ಕೊಡು, ನಾ ಮಾತಾಡ್ತೀನಿ. ಅಮ್ಮ ಗೊತ್ತಿಲ್ಲದೆ ಎಂಥರು ಸುಮ್ಮನೆ ಮಾತಾಡಬೇಡ ಮರತೆ. ನಾ ಏನಾರು ಹೇಳಿದ್ರೆ ಮತ್ತೆ ನಿಂಗೆ ಸಿಟ್ಟು ಬರ್ತದೆ. ನಾ ಎಲ್ಲಿ ಹೇಳಿದೆ ಗಂಡನ ಹತ್ರ ಮಾತಾಡಲ್ಲ ಅಂತ? ಅವನು ಫೋನ್ ಬಂದಾಗ ರಿಸೀವ್ ಮಾಡಲ ಅಂತ ನಿಂಗೆ ಯಾರು ಹೇಳಿದ್ದಮ್ಮ? ನಿನ್ನೆ ಅಷ್ಟೇ ಫೋನ್ ಮಾಡಿದಾಗ ಮಾತಾಡಲ, ಹಂಗೆ ಮಾತಾಡಿದಕ್ಕೆ ಅಲ್ಲ ಗೊತ್ತಾಗಿದ್ದು ನಿಲ್ಲಣ್ಣಗ ಇದನ್ನೆಲ್ಲ ಹೇಳೋಕ್ಕೆ. ಮತ್ತು ನಾನೇ ಕೂಡಿಸ್ಕೊಂಡು ಹೇಳದ್ನಾ? ಮಾತಾಡ್ತೀನಪ್ಪ. ಅವ್ನು ಬೈದ್ರು ಎಂತ ಮಾಡಿದ್ರು ಅವನ ಹತ್ರ ಮಾತಾಡ್ಬೇಕಂತ ನನಗೂ ಗೊತ್ತಾಗಿದೆ ಆಯ್ತಾ. ನಾನು ಅದಕ್ಕೆ ಸಿಟ್ಟೇ ಮಾಡಲ್ಲ, ಯಾರ ಹತ್ರನೂ ಸಿಟ್ಟು ಮಾಡಲ್ಲ. ಈಗ ಫೋನ್ ಬಂದಿದ್ದು ಅವನದಲ್ಲ, ಸುಮ್ಮನಿರು ನೀ. ಸುಮ್ಮನೆ ಎಂಥರು ಹೇಳಬೇಡ. ನಂದೇ ಟೆನ್ಷನಲ್ಲಿ ಇರ್ತೀನಿ, ಮತ್ತು ಬಂದು ಎಂಥರು ಹಿಂಗೆ ಹೇಳ್ತೀಯ. ನಾ ತಿರುಗಿ ಎಂಥರು ಹೇಳಿದ್ರು ಮತ್ತು ಅದಕ್ಕೂ ಸಿಟ್ಟು ಮಾಡ್ತೀಯ. ನಾನಾರು ಎಂತ ಮಾಡಲಿ ನೋಡೋಣ ಹೇಳ. ನಾ ಅಣ್ಣನ ಫೋನ್ ಬಂದರೆ ಯಾವತ್ತೂ ಕಟ್ ಮಾಡಲ್ಲ, ನಾ ಮಾತಾಡ್ತೀನಿ. ನೀ ತಲೆ ಬಿಸಿ ಮಾಡ್ಕೊಬೇಡ. ಇವಳಿಗೊಬ್ಳಿಗೆ ಎಂತ ಆಗಿದೆನ. ಒಂದು ಸತಿನಾರು ಫೋನ್ ರಿಸೀವ್ ಮಾಡ್ತದೆ ನೋಡಿದ್ರೆ ರಿಸೀವೇ ಮಾಡಲ್ಲ. ಮಾತಾಡಿದ್ರೆ ಏನಾದ್ರು ಹೇಳ್ಬೋದು, ಯಾಕೆ ಬರಲ್ಲ ಏನಾಯ್ತು ನಂಗೆ ಅವತ್ತು ಅಂತ. ಮಾತಾಡೋಕ್ಕೆ ಅವಕಾಶ ಕೊಡಲ್ಲಲ್ಲ. ನಾನಾರು ಎಂತ ಮಾಡಲಿ? ಅವತ್ತು ಹೋದಾಗ ಆ ಥರ ಮುಖ ನೋಡಿದ್ರು ನೋಡದೆ ಇದ್ದಂಗೆ ಅಲ್ಲೆಲ್ಲ ಜನ ಇದ್ದರು, ಬೇರೆ ಬೇಜಾರಲ್ಲಿತ್ತಲ್ಲ, ಅದಕ್ಕೆ ಹಂಗೆ ಮಾಡ್ತು ಅಂದ್ಕೊಂಡೆ. ಆಮೇಲೆ 2 ಸತಿ ಅನಿಲಣ್ಣನ ಜೊತೆ ಹೋದಾಗಲೂ ಮಾತಾಡಲ್ಲ. ಬೇಜಾರಲ್ಲದಿಯಲ್ಲ, ಅದಕ್ಕೆ ಹಿಂಗೆ ಮಾಡ್ತದೆ ಅಂತಲೇ ಅಂದ್ಕೊಂಡೆ. ಇಷ್ಟು ಸತಿ ಫೋನ್ ಮಾಡ್ತೀನಿ, ಕಟ್ ಮಾಡ್ತದೆ. ರಿಸೀವ್ ಮಾಡದೇ ಇದ್ದರೂ ಒಂದು ಪಕ್ಷ ಫೋನ್ ಎಲ್ಲ ಇಟ್ಟು ಇದೆಲ್ಲ ಇತ್ತೇನೋ ಅನ್ಬೋದು, ಕಟ್ಟೇ ಮಾಡ್ತದೆ ಈಗೀಗ. ಏನು ಮಾಡೋದೇನು? ಅನಿಲಣ್ಣನ ಹತ್ರ ಹೇಳೋಣ ಅಂದ್ರೆ ಅವ್ರಿಗೆ ಏನು ಅಂದ್ಕೋತಾರೇನ. ಮತ್ತೆ ಯಾರದೇ ಫೋನ? ಓ ಅದೇ ಆ ಮೀನಾಕ್ಷಿ ಮಗಂದ. ಅವನ ಫೋನ್ ಎಂತ ಕಟ್ ಮಾಡ್ತಿದ್ದೀಯೆ? ಸುಮ್ಮನೆ ಹೇಳಬಾರ್ದು, ಕಷ್ಟ ಅಂದಕ್ಕೂ ಬಂದಿದೆ ಆಗ್ತಿದ್ದ. ಯಾರದಾರೆ? ಇದ್ರ ಮಕ್ಕಳು ಒಬ್ಬರು ಇತ್ಲಾಗ ಮುಖ ಹಾಕಲ್ಲ ಅಂತ ಇದ್ರದ್ದೇನೆ ಬರಲಿ ಯಾರುವ. ಇನ್ನು ಬರಕ್ಕೋತಾರ? ನಿನ್ನ ಅಣ್ಣ ಹೊತ್ತಿಗೆ ಬೆಂಗಳೂರು ಹೋಗಮ್ಮ ಅಂತಾನೆ. ನಾನು ನೀನು ಎಂತ ಮಾಡೋಕ್ಕಾಗ್ತದೆ? ಯಾರು ಒಬ್ಬರು ಬೇಕಾ ಬೇಡ? ರಾತ್ರಿ ಹಗಲು ಅಂಥೇಳಿ ಅಂಥವ್ರು ಒಂಚೂರು ಕಷ್ಟ ಅಂದಾಗ ಬರೋಕ್ಕೊಬ್ರು ಬೇಕಲ್ಲೇ. ಅವನ್ನ ಯಾಕೆ ಹಂಗೆ ಇದು ಮಾಡ್ತಿದ್ದೀಯ ನೀನು? ನಿನ್ನ ಅಪ್ಪರು ಏನು ಕಡಿಕೆ ಅವನ ಹತ್ರ ಮಾತಾಡೋದು ಬೇಡ ಅಂತ ಏನು ಹೇಳಲ್ಲ. ಮಾತಾಡಲಿ ಅಂದರೆ ಮಾಡಿದ್ರಲ್ಲ ಪಾಪ, ಸೈನ್ ಹಾಕಿ ಕೊಟ್ಟಿರಿ. ಇನ್ನು ಅದು ಏನು ಹಾಕಿ ಗೊತ್ತದ? ಓ ನೋಡು, ನಂಗೆ ಅದು ಬೇರೆ ಏನಿಲ್ಲ. ಜಾಮೀನಿಗೆ ಸೈನ್ ಹಾಕ್ಯಾರೆ ನಿನ್ನಪ್ಪ, ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡೆ ಅಂತ ಹೇಳ. ಎಲ್ಲರೂ ಕೊಡ್ತಾ ಇದ್ರೆ ಅದು ಬೇರೆ ತಲೆ ಮೇಲೆ ಬಂದರೆ ಏನು ಮಾಡೋದು? ಅಯ್ಯೋ ಪುಣ್ಯಾತ್ಕತಿ, ಹಂಗೊಂದು ಮಾಡಬೇಡ.
ಅವನಿದ್ರೆ ಹಾಕಿ ಬೇಡ ಅಮ್ಮ. ಹಂಗಾಗಿದ್ದ ಕಾಲಕ್ಕೆ ನಾನು ನೋಡ್ಕೋತೀನಿ, ಆ ಥರ ಏನಾಗಲ್ಲ. ಅವನು ದುಡ್ಡು ತಗೊಂಡಾನೆ, ಅವನೇ ವಾಪಸ್ ಕಟ್ತಾನೆ. ನಾನು ಫೋನ್ ಕಟ್ ಮಾಡ್ತಿರೋದೇ ಬೇರೆ ಇದಕ್ಕೆ. ಸುಮ್ಮನಿರಮ್ಮ, ನಿಂದು ಅಮ್ಮಯ್ಯ ಅಂತೀನಿ. ನಂಗೆ ಇದರಲ್ಲೂ ನೀ ತಲೆ ಹಾಕಕ್ಕೆ ಬರಬೇಡ. ಚೋಟ ಎಂತದ, ಎಂತಕ್ಕೆ ಹಂಗೆ ಮಾಡ್ಕಿ ಕೂತೀಯ? ಯಾರಿಗೆ ಎಷ್ಟೊತ್ತಿಂದ ನೋಡ್ತಿದ್ದೀನಿ ಫೋನ್ ಮಾಡ್ತೀಯ, ಅಯ್ಯೋ ಕಟ್ ಮಾಡಿದ್ರು ಅಂತೀಯ, ಫೋನ್ ಮಾಡ್ತೀಯ, ಅಯ್ಯೋ ಕಟ್ ಮಾಡಿದ್ರು ಅಂತೀಯ. ಈ ಅಂತಕ್ಕೆ ಅಷ್ಟು ರೀತಿ ಏನು ನೋಡೋಣ ಈಗ? ಯಾರಿಗೆ ಫೋನ್ ಮಾಡ್ತಿದ್ದೀಯಾ? ಅಮ್ಮ, ನಾನು ಎಲ್ಲದನ್ನೂ ಹಂಗೆ ಹೇಳ್ತಾ ಕೂರೋಕ್ಕಾಗಲ್ಲ. ಯಾರಿಗೋ ಫೋನ್ ಮಾಡಿದೆ, ಅವ್ರು ಕಟ್ ಮಾಡಿದ್ರು, ಅದಕ್ಕೆ ಬೇಜಾರಾಯ್ತು ಅಷ್ಟೇ. ಈಗ ನಿಂಗೇನಾದ್ರು ಸಮಸ್ಯೆ ಆಯ್ತಾ ಅದರಿಂದ? ಅಲ್ಲ, ಎಷ್ಟು ಸಲೀಸು ಹೇಳ್ತೀಯಲ್ಲ, ನಿಂಗೇನಾರು ತೊಂದರೆ ಆತನ ಅಂತ. ನಂಗೆ ತೊಂದರೆ ಆದ್ರೆ ಮಾತ್ರ ತೊಂದರೆನಾ? ನಿಂಗೆ ತೊಂದರೆ ಆದ್ರೆ ನಂಗೆ ಏನಾಗ್ತದೆ ಅಂತ ನಿಂಗೆ ಹಂಗಾರೆ ಗೊತ್ತಾಗಲ್ಲ? ಹೆತ್ತು ಸಾಕಿದ್ದದು ಕಣ್ಣಿದ್ರೆ ಹಿಂಗೆ ಈ ಥರ ಮಾಡ್ತಾ ಇದ್ರೆ ನಂಗಾರು ಮನಸ್ಸಿಗೆ ಬೇಜಾರು ಆಗ್ತದ ಇಲ್ಲ, ಹೆದರಿಕೆ ಆಗ್ತದ ಇಲ್ಲ? ನಂಗೆ ಗೊತ್ತು ನೀನು ಯಾರಿಗೆ ಫೋನ್ ಮಾಡ್ತಿದ್ದೀಯ ಅಂತ. ಅದು ಫೋನ್ ಎತ್ತಲ ಅಂತಾನೆ ಅಲ್ಲನಾ ನೀ ಇಷ್ಟು ಇದು ಮಾಡೋದು? ನೋಡು ಚೋಟ, ನಾನೇನು ನಿನ್ನ ಹಾಳಿಗೆ ಹೇಳೋದಲ್ಲ. ನನಗೂ ಆಸದೆ ನನ್ನ ಮಗ ಒಳ್ಳೆ ಇದು ಆಗ್ಬೇಕು ಅಂತ. ಅದಕ್ಕಾಗಿ ಹೇಳ್ತೀನಿ, ಅಲೇಸ್ಕ ಎಷ್ಟು ದಿವಸ ಅಪ್ಪ ಇದ್ರು ಅಂತ. ಈಗ ಅಪ್ಪ ಇಲ್ಲ, ಗಂಡು ದಿಕ್ಕಿಲ್ದು ಮನೆ. ನೀನು ಪಗುತ್ತಾ ಹಿಂಗೆ ಫೋನ್ ಮಾಡೋದು, ಅವ್ರ ಮನೆ ಬಾಗಿಲಿಗೆ ಹೋಗೋದು, ಅದ್ರ ಹತ್ರ ಮಾತಾಡೋದು, ಜನ ತಪ್ಪು ತಿಳ್ಕೊತಾರೆ. ಸುಮ್ಮನಿದ್ದು ಬಿಡು. ಈಗ ನೀ ಬರಲಿ ಅಂತ ಕಾಯ್ತಿರ್ತಾರೆ ಅವರು. ಹೋಗ್ಬಿಟ್ಟೆ ಅಂದರೆ ಮತ್ತೆ ನಿನ್ನ ಜೀವಮಾನ ಪೂರ್ತಿ ಅಲ್ಲೇ ಇದಾಗಿ ಹೋಗ್ತದೆ ನೋಡು. ಈಗ ನಾ ಹೇಳೋ ಮಾತೆಲ್ಲ ಕೆಟ್ಟದ್ದು ಅಂತ ಅನ್ನಿಸ್ತದೆ, ಆಮೇಲೆ ನಿನ್ನ ಅನುಭವಕ್ಕೆ ಬಂದಾಗ ಗೊತ್ತಾಗ್ತದೆ. ಅಷ್ಟೊತ್ತಿಗೆಲ್ಲ ಇದು ಮುಗ್ದಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದ್ರ ಬದಲು ಈಗಲೇ ಒಂದು ಸ್ವಲ್ಪ ಎಚ್ಚೆತ್ಕೊಬಿಡು. ಅಯ್ಯೋ ಮಾರತಿ, ಅದು ಏನು ಮಾತಾಡ್ತೀಯ ಅಂತ. ಇನ್ನೂ ನೀನು ಆ ಥರ ಹೇಳೋದು ಬಿಡಲೇ ಇಲ್ಲ. ಹೌದು, ಫೋನ್ ಕಟ್ ಮಾಡಿದ್ದು ಅದೇಯ. ಅಯ್ಯೋ, ನೀವು ಹೋಗ್ಬೇಕಾರೆ ನಿಂಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದಲ್ಲ. ಹಂಗೆ ಮಾಡೋರಾಗಿದ್ರೆ ಈ ಫೋನ್ ಯಾಕೆ ಕಟ್ ಮಾಡ್ತಿದ್ರು? ಎಷ್ಟು ಸತಿ ಹೇಳ್ತೀನಿ ಮಾರತಿ, ಎಲ್ಲ ಹುಡುಗಿಯರು ಹಂಗೆ ಅಲ್ಲ, ಅದು ಯಾವುದನ್ನು ಅದು ತಗೊಳಲ್ಲ ಪುಕ್ಷಟೆ ಅಂತ. ಮತ್ತೆ ಹಾಗೆ ಮಾಡ್ತೀಯಲ್ಲ. ನಂಗೆ ಒಂದು ಆಶ್ಚರ್ಯ ಅನ್ಸೋದಂದ್ರಮ್ಮ, ನೀನು ಒಂದು ಹೆಣ್ಣಾಗೆ ಅವ್ರ ಮನೆ ಆ ಕಷ್ಟದ ಪರಿಸ್ಥಿತಿ ನೋಡಿ ನಿಂಗೆ ಏನೂ ಅನಿಸಲ್ಲ. ನೀನು ಹೇಳಬೇಕು ಏನಾಗಿದೆ ಮನೆ ಕಡೆ, ಪಾಪ ಯಾರು ಕೇಳೋರು ಇಲ್ಲೇನೋ, ಒಂಚೂರು ಹೋಗು ವಿಚಾರಿಸು, ನಿನ್ನ ಫ್ರೆಂಡ್ ಅಲ್ಲ ಅಂತ. ಅದನ್ನು ಬಿಟ್ಕೊಂಡು ಹಿಂಗೆ ಹೇಳ್ತೀಯಲ್ಲ ಮಾರತಿ. ಅಮ್ಮ, ಯಾವ ಫ್ರೆಂಡನ್ನು ಹೆಂಗೆ ಇಟ್ಕೋಬೇಕು ಅಂತ ಹಂಗಾರೆ ನಂಗೆ ಗೊತ್ತಿಲ್ಲನೇ. ಸುಮ್ಮನಿರು. ಎಷ್ಟೇ ಕ್ಲೋಸ್ ಆಗಿರಲಿ, ಹಾಗೆ ಇಷ್ಟು ದಿವಸದ ಕಥೆನೇ ಬೇರೆ, ಇನ್ನು ಮೇಲಿನ ಕಥೆನೇ ಬೇರೆ. ನೀನೇ ಹೇಳಬೇಕು ನಂಗೆ ಇದನ್ನು. ಆದರೆ ನಾನು ಹೇಳಂಥ ಪರಿಸ್ಥಿತಿ ನೋಡು. ಈಗ ಅವನ್ನ ಎಷ್ಟಲ್ಲಿ ಇಡಬೇಕು ಅಷ್ಟರಲ್ಲೇ ಇಡಬೇಕು. ಅವನ ಫೋನೇ ಕಟ್ ಮಾಡಿದ್ದು ನಾನು, ಹೌದು. ಬೇಡ, ನಾ ಇನ್ನು ಅವನ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಈಗ ಎಂತಾರು ಹೆಲ್ಪ್ ಮಾಡೋಕ್ಕೆ ಬೇಕಾಗ್ತದೆ ಅಂತೀಯ, ಅದು ಹೆಂಗೆ ಸರಿ ಆಗ್ತದಮ್ಮ? ಅಪ್ಪ ಇದ್ದಾಗಲೇ ಹಾಗೆ. ಈಗ ನಾವು ತಿಳ್ಕ ರಾತ್ರಿ ಹಗಲು ಅಂತ ಎಂಥದೋ ಒಂದು ಬೇಕಾಯ್ತು, ನಾವು ಅವನಿಗೆ ಫೋನ್ ಮಾಡಿದೆ, ಅವ್ನು ತಗೊಬರೋದು. ಆವಾಗ ಜನ ಏನು ಮಾತಾಡ್ತಾರೆ ಹೇಳೋ? ಅದು ಎಂಥದೇ ಕಷ್ಟ ಬರಲಿ, ನಾನಿದ್ದೀನಿ. ಏನು ಬೇಕೋ ಅದನ್ನು ನಾನು ಮಾಡ್ತೀನಿ. ಯಾರದ್ದು ಹೆಲ್ಪ್ ಅಂತೂ ಕೇಳಲ್ಲ, ಅದರಲ್ಲೂ ಅವನ ಹೆಲ್ಪ್ ಅಂತೂ ನಾನು ಕೇಳೋದೇ ಇಲ್ಲ. ನನಗಂತೂ ಇಷ್ಟರ ಒಳಗೆ ಕೇಳಿದ ಮಾತೇ ಸಾಕಾಗಿದೆ. ಸುಮ್ಮನಿರಮ್ಮ, ನಿನ್ನ ದಮ್ಮಯ್ಯ ಅಂತೀನಿ. ಅವನ ಹತ್ರ ಮಾತಾಡು, ಫೋನ್ ಮಾಡು, ಅದೆಲ್ಲ ಹೇಳಲೇಬೇಡ ನೀನು. ಎಷ್ಟು ವಿಚಿತ್ರ ನೋಡು. ಒಂದು ಕಾಲದಲ್ಲಿ ಎಷ್ಟು ಕಷ್ಟಪಡ್ತಿದ್ದೆ ಅವನಿಗೆ ಫೋನ್ ಮಾಡೋಕ್ಕೆ. ಒಂದು ಫೋನ್ ಮಾಡ್ತೀನಿ ಅಮ್ಮ ಅಂತ ನಿನ್ನ ಹತ್ರ ಎಷ್ಟು ಬೇಡ್ಕಿತಿದ್ದೆ. ಬೇಡ ಬೇಡ ಅಂತಿದ್ದೆ ನೀನು. ಈಗ ನೀನೇ ಫೋನ್ ಮಾಡು ಅಂತೀಯ, ನಂಗೆ ಫೋನ್ ಮಾಡೋ ಮನಸ್ಸಿಲ್ಲ. ಹೋಗಲಿ ಬಿಡು. ಅದಕ್ಕಾಗಿ ನೀ ಏನು ತಲೆ ಕೆಡಿಸ್ಕೊಂಬೇಡ. ನಾನಿದ್ದೀನಿ ಅಮ್ಮ, ನಾನಿದ್ದೀನಿ. ನಾನು ಯಾರು ನೀನು ನಂಬ್ಕೊಂಡೇನಿಲ್ಲ. PUC ಎಕ್ಸಾಮ್ ಬರೆದು ಅದೊಂದು ಪಾಸ್ ಮಾಡ್ಕೊತೀನಿ. ಆದರೆ ಡಿಗ್ರಿ ಮಾಡ್ತೀನಿ, ಕಾಲೇಜಿಗೆ ಹೋಗಿ ಇಲ್ಲದೆ ಕರೆಸ್ಪಾಂಡೆನ್ಸಲ್ಲಿ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಬಿಡು. ಪಟಾಕಿ ಬರ್ತಾನಲ್ಲ, ಅವನ ಹತ್ರ ಕೇಳ್ತೀನಿ ಏನು ಮಾಡಲಿ ಅಂತ. ಅವ್ನು ಹಿಂಗೆ ಹೇಳ್ತಾನೋ ಹಂಗೆ ಮಾಡ್ತೀನಿ ನಾನು. ಒಂದು ಕಾಲದಲ್ಲಿ ನಾನು ಹೋಗಿ ಕೇಳಿದಕ್ಕೂ ಹಿಂದು ಮುಂದು ಒಂದು ನೋಡದೆ ಬಂದು ಅವರು ಆಸ್ತಿ ಪತ್ರ ಕೊಟ್ಟು ಜಾಮೀನಿಗೆ ಸೈನ್ ಹಾಕಿ ಹೋಗ್ಯಾರೆ ಅವರಪ್ಪ. ಅದನ್ನಾರು ನೆನ್ಪಿಟ್ಕೊಂಡದು ಬೇಡನಮ್ಮ. ಸುಮ್ಮನಿರು.
ಜಾಮೀನಿಗೆ ಸೈನ್ ಹಾಕಿದ್ದೆ ಅಂತಕ್ಕೆ ದುಡ್ಡು ಒಳಗೆ ಹಾಕ್ಯಣಕ್ಕಾಗ್ತದೆ ಅಂತ. ನಂಗೆ ಗೊತ್ತಿಲ್ಲ. ನಿಂಗೊಂದು ಬೆಳ್ಳಕ್ಕೆ ಕಾಣೋದೆಲ್ಲ ಹಾಲು ಅಂತ ತಿಳ್ಕೊತೀಯ. ಅವರಲ್ಲಿ ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ಕೊ ಬಂದಾರೋ ಗೊತ್ತಿರ್ತದೆ ಯಾರನ್ನ ಹೆಂಗೆ ಹಳ್ಳಕ್ಕೆ ಕೆಡಕ್ಬೇಕು ಅಂತ. ಏನೋ ದೇವರು ದೊಡ್ಡವ ಬೇರೆ ಎಲ್ಲ ಇದಾಗಕ್ಕೆ ಹೋಗಿ ಬೈಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಆತು. ಏನು ಪುಕ್ಷಟೇನಾ? ಈಗೇನು ಕಟ್ಟೋದು ಬೇಡ ನೀನು? ಬಿಡಮ್ಮ, ನಿನ್ನ ಹತ್ರ ಮಾತಾಡೋದೇ ದಂಡಕ್ಕೆ. ನಿಂಗೆಷ್ಟು ಹೇಳಿದ್ರು ಅಷ್ಟೆ. ಅವತ್ತು ಎಂಥ ಮಾತಾಡಿ ನನ್ನ ಕಟ್ಟು ಹಾಕಿಬಿಟ್ಟೆ ನೋಡು. ಒಂದು ಖಾಲಿ ಹಾಲ್ ಟಿಕೆಟ್ ತಂದು ಕೊಡಬೇಕಿತ್ತು ಕಾಲೇಜಿಂದ. ಅದ್ರ ಅಪ್ಪಗೆ ಹುಷಾರಿಲ್ಲ ಅಂತ ಪಾಪ ಹೇಳಿದ್ದು, ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ಒಂದು ಹಾಲ್ ಟಿಕೆಟ್ ತಂದು ಕೊಡು ಅಂತ. ಬೇಡೇ ಬೇಡ ಅಂತ ತಡೆದೆ ನೋಡು. ಆ ಸಿಟ್ಟಿಗೆ ಅವಳಿಗೆ ಮಾತಾಡಲ್ಲ. ಏನು ಅಂದ್ಕೋಬೇಕು ಅವಳು? ಅವನು ಏನಾರು ಅಂದ್ಕೊಂಡ್ಲಿ ಅಮ್ಮ, ನಾನು ಅವನ ಹತ್ರ ಮಾತೇ ಆಡಲ್ಲ, ಅವನ ಹತ್ರ ಏನೂ ಹೆಲ್ಪೇ ಕೇಳಲ್ಲ ಅಂದಮೇಲೆ ಅವ್ನು ಏನು ಅಂದ್ಕೊಂಡ್ರೆ ನನಗೇನು? ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ ಅಮ್ಮ. ಬೇಡ, ಅವನ ಸುದ್ದಿ ಅಂತೂ ಬೇಡ. ಯಾವ ಕಾರಣಕ್ಕೂ ನಾನು ಅವನ ಫೋನ್ ರಿಸೀವ್ ಮಾಡಲ್ಲ, ಮಾತು ಆಡಲ್ಲ. ನಿಂಗೆ ಬೇರೆ ಏನಾರು ಮಾತಾಡೋಕ್ಕಿದ್ರೆ ಮಾತಾಡೋ, ಇಲ್ಲ ಅಂದ್ರೆ ಸುಮ್ಮನೆ ಇದ್ಬೇಡಮ್ಮ. ನಿಂದು ಅಮ್ಮಯ್ಯ ಅಂತೇನೆ ನೋಡು. ಹಂಗೆ ನಾನು ಸಿಟ್ಟು ಮಾಡೋಳಾಗಿದ್ರೆ ಅಣ್ಣ ಅವತ್ತು ಆ ಥರ ಮಾತಾಡಿದ್ನಲ್ಲ, ಅವಾಗಲೇ ಸಿಟ್ಟು ಮಾಡ್ಕೊಬೇಕಿತ್ತು. ಹೌದಾ? ಆದರೂ ನಾನು ಅವ್ರು ಎಷ್ಟು ಫೋನ್ ಮಾಡಿ ಏನು ಹೇಳಿದ್ರು ಅವ್ನು ಹೇಳಿದ್ನೆಲ್ಲ ಕೇಳ್ಕೊಂಡಿದ್ದೀನಿ. ಇವನು ಫೋನ್ ಯಾಡ ರಿಸೀವ್ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಮಾಡಲ್ಲ ಅಷ್ಟೇ. ನೀ ಹೇಳ್ತೀಯಲ್ಲ ಪಟಾಕಿ ಬರ್ತಾನೆ, ಪಟಾಕಿ ಹತ್ರ ಕೇಳ್ತೀನಿ ಅಂತ. ಪಟಾಕಿ ಹತ್ರ ಮಾತಾಡಿದ್ರೆ ಜನ ಹಾಗೆ ಹೇಳಲ್ಲನೇ ಅಮ್ಮ. ಹೊಳ್ತು ಅನ್ನು ಪಟಾಕಿ ಜೊತೆ ನಾನು ಮಾತಾಡೋಕ್ಕೆ ನೀನು ಆ ಥರ ಎಲ್ಲ ಏನು ಹೇಳಲೇಬೇಡ. ಯಾರು ಏನು ಹೇಳೋದಿಲ್ಲ, ಗೊತ್ತು ಅವರಿಗೆ ಸಣ್ಣದಿಂದ ನಾನು ಪಟಾಕಿ ಹೆಂಗಿದ್ದು ಅಂತ. ಒಂದು ಪಕ್ಷ ಯಾರು ಏನೇ ಹೇಳಿದ್ರು ನಾನು ಪಟಾಕಿ ಹತ್ರ ಮಾತಾಡೋದು ಬಿಡಲ್ಲ. ನಾನು ಇನ್ನು ಮುಂದೆ ಏನೇ ಮಾಡೋದಾದ್ರೂ ಅವನು ಕೇಳೇ ಮಾಡೋದು ನೋಡು, ಹೇಳಿನಿ. ಹಾಂ, ನೀ ತಿಳ್ಕೊಂಡಂಗಿಲ್ಲ. ಪಟಾಕಿ ಬರ್ತಾನಂತೆ, ಅದ್ರ ಹತ್ರ ಮಾತಾಡ್ತಿರ್ತಾನಂತೆ, ಅವ್ರ ಮನೇಲಿ ಅಪ್ಪ ಅಮ್ಮ ಏನೂ ಹೇಳಲ್ಲಂತೆ. ನೀವು ಹೋಗಿ ನೋಡಿಯಾ? ಅಷ್ಟು ಸುಲಭಕ್ಕೆ ಆ ಸೀತಕ್ಕ ಬಿಡಲ್ಲ, ಗೊತ್ತಾನೋ? ಇಷ್ಟು ದಿವಸದ ಕತೆನೇ ಬೇರೆ, ಇನ್ನು ಮೇಲಿನ ಕತೆನೇ ಬೇರೆ. ಹಂಗಾರೆ ಪಟಾಕಿನ ಮಾತಾಡೋಕ್ಕೆ ಬಿಡಲಿ ಅವ್ರೀಗ? ನೋಡ್ತಿರು ಬೇಕಾರೆ, ಬರ್ದಿಟ್ಕ. ಪಟಾಕಿ ಇನ್ನು ಪಟಾಕಿನ ಅವ್ರ ಮನೆಗೆ ಹೋಗೋಕ್ಕೂ ಬಿಡಲ್ಲ, ಅದ್ರ ಹತ್ರ ಮಾತಾಡೋಕ್ಕೂ ಬಿಡಲ್ಲ. ಈ ಎಲ್ಲ ಇದು ಮಾಡೋಕ್ಕಂತಲೇ ತಗೊಂಡೋಗಿ ಅವ್ರು ದೂರ ಸೇರಿಸಿದ್ದು. ನನ್ನ ಹಣೆ ಬರೋಕ್ಕೆ ದುಡ್ಡು ಕಾಸು ಗನಾಗಿದ್ದಿದ್ರೆ ನಿನ್ನೂ ತಗೊಂಡೋಗಿ ಹೆರ್ಗೆ ಹಾಕ್ಬೋದಿತ್ತು. ಆವಾಗ ಇಷ್ಟೆಲ್ಲ ಹೇಳೋ ಪರಿಸ್ಥಿತಿನೇ ಗೊತ್ತಿರಲ್ಲ. ಆಗಲಿ ಬಿಡಮ್ಮ, ಪಟಾಕಿ ಮನೇಲಿ ಬೇಡ ಅಂತ ಹೇಳ್ತಾರೇನೋ, ಅವ ಮಾತಾಡಲೇನೋ, ಅವ್ನು ಏನು ಮಾಡ್ತಾನೋ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೂ ಒಂದು ಮಾತು ಮಾತ್ರ ಕೇಳಿಸ್ಕ, ನಾನು ಬೆಳ್ಳಿ ಹತ್ರ ಮಾತಾಡೋದನ್ನ ಬಿಡಲ್ಲ, ಅವ್ರ ಮನೆಗೆ ಹೋಗೋದನ್ನೂ ಬಿಡಲ್ಲ. ಅವಳಿಗೇನಾರು ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದರೆ ಇನ್ಮೇಲೆ ನಾನು ಹೆಲ್ಪ್ ಮಾಡೋನೆ. ನೀನು ಅವತ್ತಿನಂಗೆ ಬ್ಲ್ಯಾಕ್ ಮೇಲ್ ಮಾಡೋದಾದರೆ, ಅಯ್ಯೋ ಹಂಗೆ ನಾನು ಹೆಣ ದಾಟಿ ಹೋಗ್ಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂತ ನಾನು ಅದೇ ಮಾತು ತಿರುಗಿ ಹೇಳ್ತೀನಿ. ಇದು ನೋಡಿ, ಇದು ಫೈನಲ್ಲಾಗಿ ಹೇಳ್ತಿರೋದು ನಾನು. ನೀ ಬೆಳ್ಳಿ ಮನೆಗೆ ಹೋಗಬೇಡ, ಬೆಳ್ಳಿ ಹತ್ರ ಮಾತಾಡಬೇಡ, ಅವಳಿಗೇನು ಹೆಲ್ಪ್ ಮಾಡಬೇಡ ಅಂತ ನೀನು ಹೇಳಿದ್ರೆ ನಾನೇ ಬದುಕಿರಲ್ಲ. ಆವಾಗಲೇ ನಿಂಗೆ ಸಮಾಧಾನ ಆಗ್ತದಲ್ಲ? ಕಾಪಾಗ ಹುಳ ತಿರ್ಸಿಬಿಟ್ಟೇನೋ, ಅಲ್ದಿದ್ದು ಮಾತಾಡ್ತಾ ಇದ್ರಿ, ಇದಕ್ಕೆ ಸಾಕಿದ್ದ ನಿನ್ನ? ಅಯ್ಯೋ ಅಮ್ಮ, ಆ ಥರದ ಆಲೋಚನೆ ಎಲ್ಲ ನನ್ನ ತಲೆಯಲ್ಲೇ ಬರಲ್ಲ. ನೀನು ಹೆದರ್ಲೇಬೇಡ. ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಲ್ಲ. ನಾನು ಹೆಂಗಿದ್ದೀನಿ ಅಂತ ನಂಗೆ ಗೊತ್ತು ಆತಾ. ನಾ ಜೀವನ ಎದುರಿಸ್ತೀನಿ. ಸ್ವಲ್ಪ ಟೈಮ್ ಬೇಕಾಗ್ತದೆ, ತೊಂದರೆ ಇಲ್ಲ. ನಾನು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ. ನೀ ತಲೆ ಕೆಡಿಸ್ಕೊಂಡ್ಲೇಬೇಡ ಅಮ್ಮ. ಮಾತೆತ್ತಿದ್ರೆ ನಿನ್ನ ಮದುವೆ ಮಾಡಬೇಕು, ಅಲ್ಲಿ ಯಾಕೆ ಹಂಗೆ ಹೇಳ್ತೀಯ ಅಮ್ಮ? ಮದುವೆ ಮಾಡೋದಾರು ಮಾಡ್ಬೋದು, ಅದಕ್ಕೆ ಸ್ವಲ್ಪ ಟೈಮ್ ಅದೇ ಆತಾ. ಫಸ್ಟ್ ನಾವು ಇದ್ದ ಪರಿಸ್ಥಿತಿನೆಲ್ಲ ಸರಿ ಮಾಡ್ಕೊಳ್ಳೋಣ. ನೋಡು, ನಂಗೆ ಈಗ ನೆನಪಿಗೆ ಬರ್ತಾ ಇದೆ. ಅಣ್ಣ ಮೊನ್ನೆ ಫೋನ್ ಮಾಡಿದಾಗ ಹೇಳೇನಮ್ಮ, ಅಪ್ಪ ಯಾರ್ಯಾರಿಗೆ ದುಡ್ಡು ಕೊಟ್ಟಾರೆ ಅಂತ ಹೇಳಿ ಬರ್ಸಿಟ್ಟಾರನು ನಿನ್ನ ಹತ್ರ, ಅದೆಲ್ಲ ತೆಗ್ದಿಟ್ಟಿರು, ಯಾರ್ಯಾರು ದುಡ್ಡು ಬರೋಕ್ಕದೆ ನೋಡೋಣ, ಕೇಳೋಣ ಅಂತ ಹೇಳೇನೆ. ಆದ್ರೆ ನನ್ನ ಹತ್ರ ಏನು ಭಾಳ ಏನು ಬರ್ಸಿಟ್ಟಾರೆ. ನಿಂಗೇನಾರು ಗೊತ್ತಾ ಬರೀದೇ ಇದ್ದಿದ್ದು? ಇಲ್ಲ ಮಾರತಿ, ನನಗೆ ಅಂಥದ್ದು ಗೊತ್ತಿಲ್ಲ. ಮೊನ್ನೆ ಇವ್ರು ಬಂದರು ಹೇಳ್ತಿದ್ರು, ಅನಿಲ ಪಾಪಣ್ಣ ಗುಂಡಪ್ಪಣ್ಣ ಏನೊಂದು ಓಡಾಡ್ತಾರೆ,
ಕೆಲಸ ಮಾಡ್ತಾರೆ, ಅಷ್ಟಿಷ್ಟೇನಲ್ಲ. ಅವ್ರವ್ರ ಮನೆ ಉದ್ಯೋಗ ಬಿಟ್ಕೊಂಡು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಯಾರು ಹಂಗೆ ಸುಮ್ಮನೆ ಉಪಕಾರ ಮಾಡೋಕ್ಕೆ ಬರೋಲ್ಲ. ಎಲ್ಲ ನಿನ್ನ ಗಂಡ ಸಾಲ ಕೊಟ್ಟಿರ್ಬೇಕು, ಅದಕ್ಕೆ ಹಂಗೆ ಮಾಡ್ತಾರೆ, ಹಂಗು ಹಿಂಗೆ ಮಾಡಿ ಅದಷ್ಟು ದುಡ್ಡು ಒಳಗೆ ಹಾಕ್ತಾರೆ ಅಂತಿದ್ರು ನೋಡು. ಏನೋ ಸತ್ಯನೋ ಮಿಥ್ಯನೋ ಪರಮಾತ್ಮಗೊಬ್ಬನಿಗೆ ಗೊತ್ತು. ಅದು ಯಾರಮ್ಮ ಹಂಗೆ ಮಾತಾಡಿದ್ದು? ಅದು ಯಾರು ಹೇಳು? ಏನು ಕೆಟ್ಟ ಜನ ಇರ್ತಾರೆ? ಯಾವ ಕಾರಣಕ್ಕೂ ಅವ್ರ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡಿರಲ್ಲ ಆತ. ಕಷ್ಟ ಅಂತ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಬಂದು, ಅದಕ್ಕಿಂತ ಮಾತಾಡಮ್ಮ. ಅವ್ರು ಹೇಳಿದ್ರು ಅಂತ ನೀನು ಹಾಗೆ ಮಾತಾಡ್ತೀಯಲ್ಲ, ಹೇಳ್ಬೇಕಾ ಇಲ್ಲ ನೀನು ಹಾಗೇನಿಲ್ಲ ಅಂತ? ನಿಂಗೇನು ಗೊತ್ತಾನಾ? ನಿಂಗೇನು ಗೊತ್ತಾ ಅವ್ರು ದುಡ್ಡು ತಗೊಂಡ್ಲೇ ಇಲ್ಲ ಅಂತ? ನಿನ್ನ ಅಪ್ಪನೂ ಹೇಳ್ತಿದ್ರು, ಹಂಗೇನು ಚಿಲ್ಲರೆ ದುಡ್ಡು ತಗೊಂಡಿದ್ರಿ ಇವರು ಇಷ್ಟು ಇದು ಮಾಡ್ತಿರ್ಲ, ಸಮ ಏನೋ ಒಳಗೆ ಹಾಕೋಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಅಂತಿದ್ರು. ದೊಡ್ಡಕ್ಕೆ ಹೇಳಕ್ಕೆ ಬರ್ತಾನೆ ನನಗೆ. ಯಾರ್ಯಾರು ಎಷ್ಟು ಸಾಚ ಜನ ಅಂತ ನಂಗೆ ಗೊತ್ತಿಲ್ಲ.